ಎಷ್ಟೊತ್ತು ಬೇಕಿದು ಕಾಮಕಲ ಫುಲ್ ಬಾಳೆಲೆ ತುಂಬಾ ಬಿಸಿ ಇರುತ್ತಲ್ಲ ಅದು. ಬಾಳೆಲೆ ಮೀನ್ ಫ್ರೈ, ಬಾಳೆಲೆ ಮೀನ್ ಫ್ರೈ ಮತ್ತು ಅದ್ರ ಜೊತೆಗೆ ಹೊಳೆ ಮೀನ್ ಸಾರು. ಹೊಳೆ ಮೀನ್ ಸಾರಂತೂ ಟಾಪ್ ಅಂತ ಹೇಳಕ್ಕೆ. ಜೀವಿತ ಹಾಂ ಹೇಗೆ ಗೊತ್ತಾಯ್ತು? ಇಲ್ಲ ನೋಡಿ, ಜೀವ ಐತಿ ಮೀನು. ಇದಕ್ಕೆ ಅಂತ ಹೇಳಿದ್ರು ಬಳಚುದಂದ ಹೇಳುದಾ? ಹೊಳೆಯಿಂದ ತಕೊಂಬಂದ್ರು. ಹೊಳಿ ಹತ್ರ ಇದ್ರೆ ಎಷ್ಟೆಲ್ಲ ಲಾಭ ಮೀನ್ ಹಿಡುವರಿದ್ರೆ ಅಲ್ಲ. ಹಾಯ್, ಎಲ್ಲರೂ ಆರಾಮಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೀಗ ಕಾಣ್ತಿದ್ರಲ್ಲ, ಇದು ಹೊಳಿ ಮೀನು. ಇದಕ್ಕೆ ಅಂತ ಹೇಳಿದ್ರು ಬಳಚುದಂದ ಹೇಳುದಾ? ಕೈಯಾಗಿ ಹಿಡುದು. ಕಡ್ಪನ ಹಿಡ್ಕೊ ಹತ್ರಲ್ಲ, ಒಂದು ಬಿಂದಿಗೆ ಹಿಡ್ಕೊಳೋ ಹತ್ರ ಅದ್ರೊಳಗಡೆ ಕೈ ಬಳಸಿ ಹಿಡಿತ್ರದು. ಎಂತ ಕೆಲವ್ದು ಮೀನೆಲ್ಲ ಇದಿರತ್ತು ನಾವು ಮಾಡತ್ತಲ್ಲ, ಇಷ್ಟೆಲ್ಲ ಇತ್ತ. ಇದು ಇಷ್ಟು ಸೇರಿ ಎಷ್ಟು ರೂಪಾಯಿ ಮೀನು ಆಗ್ಬೋದು? ಈಗ ನಾವು ತಗೋಬೇಕು ಆದ್ರೆ ಸೊ ಒಂದು 300 ರೂಪಾಯಿ ಮೀನು. ಇಲ್ಲ ಕಣಿ ಹೊಳೆಯಿಂದ ತಕೊಂಬಂದ್ರು. ಹೊಳಿ ಹತ್ರ ಇದ್ರೆ ಎಷ್ಟೆಲ್ಲ ಲಾಭ ಮೀನ್ ಹಿಡುವರಿದ್ರೆ ಅಲ್ಲ. ಕಣ್ ಬೈಗಿ, ಓಕೆ, ತೆಲಪಿಯಾ ಅಂದ್ರೆ ಕಲ್ಸಿ, ಓಕೆ, ಕಡೆಗೆ ಕಂಡಿಕೆ. ಇದು ಬಾಣಂತಿಯವರಿಗೆಲ್ಲ ಕೊಡ್ತಾರೆ, ಒಳ್ಳೇದನ್ನಳಿ. ಇದು ಮತ್ತೆ ಚಾಟಿ ಮೀನು ಜಾಸ್ತಿ ಎಲ್ಲ ಕೊಡೋದಜ್ಜಿ. ಕಂಡಿಕಿ ಮತ್ತೆ ಚಾಟಿ ಕುರ್ತಲಿ ಬಾಣಂತಿಯವರಿಗೆಲ್ಲ ಕೊಡೋದು ಜಾಸ್ತಿ ಅಂಬರಿದ. ಇದು ನಂಗ್ ಕಳ್ಳಿಗೋರಿ ಜಾರಿ. ಕಣಿ ಹೊಳಿಗೆ ಹೊರೆ ಎಷ್ಟೆಲ್ಲ ಸಿಕ್ಕತ್ತ. ಇದೆಂತ ಅಜ್ಜಿ ಹಟ್ಲ ಮೀನಂಬ್ರಿ. ಈ ತರ ಸುಮಾರು ಇತ್ತು, ಸಣ್ಣ ಸಣ್ಣ ಕೈಗೆ ಹಾಕಿ ಚಿಕ್ಕದಿತ್ತಲ್ಲ ಅದಾಕಿ ಸರಿ ಮಾಡಿ ಚಂದ ಮಾಡಿ ಹಾಕಿ. ಮತ್ ಕೆಲವುದೆಲ್ಲ ಜೀವ ಇದ್ದಿತ್ತಲ್ಲ, ಜಾರಿ ಜೀವ ಇದ್ದಿತ್ತು. ಬಿತ್ತು ಕೆಳಗೆ ಆಯ್ತು ಕಂಡಿ. ಅಷ್ಟು ಕ್ಯೂಟ್ ಇತ್ತಲ್ಲ, ಚಿಕ್ಕ ಫಿಶ್. ಎಸ್, ವೆರಿ ಕ್ಯೂಟ್ ಅಂತ ಹೇಳು ಸಾಕ. ಓಕೆ, ಇದು ಹಟ್ಲ ಮೀನಂಬ್ರೆ. ಜೀವಿತ ಹಾ ಹೇಗೆ ಗೊತ್ತಾಯ್ತು? ಇಲ್ಲ ನೋಡಿ, ಜೀವ ಐತಿ ಮೀನು. ಇವತ್ತು ನಾವು ಫಿಶ್ಗೆ ಮಸಾಲ ಹಾಕಿ ಅದನ್ನ ಬಾಳೆಲೆ ಮೇಲೆ ಇಟ್ಟು ಅದನ್ನ ಕಟ್ಟಿ ಆ ಗ್ರಿಲ್ ಮೇಲೆ ಬೇಯಿಸೋದು. ನೋ ಆಯಿಲ್. ಮಸಾಲ ಹಾಕ್ತೀವಿ ಬಟ್ ಆಯಿಲ್ ಏನೂ ಹಾಕಲ್ಲ. ಹಾಗೆ ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ಒಂದ್ಸರಿ ಮಾಡಿದ್ರು ಪಪ್ಪ, ಇದು ಸೆಕೆಂಡ್ ಟೈಮ್ ಆ್ಯಂಡ್ ಅದು ಚೆನ್ನಾಗಿತ್ತು. ಸೊ ಟ್ರೈ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀವಿ. ಫಸ್ಟು ಮಸಾಲ ರೆಡಿ ಇಟ್ಕೊಂಡಿದ್ದೀನಿ ನಾನು, ತೋರಿಸ್ತೀನಿ. ಇದಕ್ಕೆ ನಾನು ಈ ಫಿಶ್ ಫ್ರೈ ಮಸಾಲಕ್ಕೆ ನಾನೊಂದು 20 ಮೆಣಸು ಹಾಕಿದ್ದೀನಿ. ಒಣ ಮೆಣಸು 20, ಯಾಕಂತಂದರೆ 1 kg ಫಿಶ್ ಇದೆ ಆ್ಯಂಡ್ ಅದು ಜಾಸ್ತಿ ಖಾರ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮೆಣಸು ಹಾಕಿದೆ. 20 ಮೆಣಸು ಹಾಕಿದ್ದೀನಿ. ಕಲರ್ ಇದೆ ಬಟ್ ಖಾರ ಇಲ್ಲ. ಹಾಗಾಗಿ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಏನು ಶುಂಠಿ, ಬೆಳ್ಳುಳ್ಳಿ ಶುಂಠಿ, ಕೊತ್ತಂಬರಿ ಕಾಳು ಒಂದಿಷ್ಟು ಹಾಕಿದ್ದೀನಿ. ಮೆಂತ್ಯ ಒಂದು ಸ್ವಲ್ಪ ಅಷ್ಟೇ, ಒಂದು 4-5 ಕಾಳು ಹಾಕಿ. ಜಾಸ್ತಿ ಹಾಕಿದ್ರೆ ಅದು ಕಹಿ ಬರುತ್ತೆ ಅಂತ ಇಷ್ಟು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಮೊಟ್ಟೆ ಬೇಕಾದರೆ ಮೊಟ್ಟೆ ಹಾಕ್ಬೋದು. ನಿಂಬೆಹಣ್ಣು ಹಾಕಿಲ್ಲ ನಾನು, ಹುಣಸೆಹಣ್ಣು ಹಾಕಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದ್ಸರಿ ಅದೆರಡು ಹಾಕ್ತೀವಿ ಹಾಗೆ. ಸೊ ಇವಾಗ ಫಿಶ್ ಕೊಯ್ದು ರೆಡಿ ಮಾಡಬೇಕು. ಇದಕ್ಕೆ ದೊಡ್ಡ ಮೀನು ಒಳ್ಳೆ ಆಯ್ತು, ಬಟ್ ಮೀನು ಸಿಗಲಿಲ್ಲ. ಎಂತಂದರೆ ಸಂಜೆ ಹೋಗಿ ತಗೊಂಬಬೇಕು ಅದು. ಸೊ ಮೀನು ಇರಲಿಲ್ಲ ಅಂತೆ. ಇದು ಒಂದು ಇದಿತ್ತು ಅಜ್ಜಿ, ಇದೆಂತ ಇದೆ ಗಾಂಡ್ಲು. ಇದ್ರ ಜೊತೆ ಗಾಂಡ್ಲು ಇತ್ತು ಒಂದು, ಮತ್ತೆಲ್ಲಾನು ಸಣ್ಣದೇ. ದೊಡ್ಡದಿತ್ತು ಲಾಸ್ಟ್ ಟೈಮ್ ಮಾಡಿದಾಗ. ಇದು ತುಂಬ ಸಣ್ಣ ಮೀನಾಯಿತು. ಇದು ಒಂದು ಮರಿ ಬಂಗಡಿ ಆಯಿತು. ಚಿಗುರು ಬಾಳೆಲಿ ಕೊಯ್ದು ಅದರಲ್ಲ ಮೀನು ಹಾಕೋದು. ಈ ಥರ ಸಣ್ಣ ಬಾಳೆಲೆ ಎಲ್ಲ ಕೊಯ್ದು ರೆಡಿ ಮಾಡಿರ್ತೀವಿ. ಓ, ಇದರಲ್ಲೇ ಬಳ್ಳಿ ಮಾಡಿ ಹಾಕೋದಾ? ಬೇರೆ ಎಲ್ಲ ನೂಲು ಅನ್ಕೊಂಡೆ. ಬಳ್ಳಿ ಮಾಡಿದಾಗ ಯಾಕಂತ ಒಣದ್ದಾದ್ರೆ ಅದು ಸುಟ್ಟು ಹೋಗುತ್ತೆ.
ಎಂತ ಮಾಸ್ಕ್ ಬಾಯಲ್ಲಿ ಅಲ್ಲ ಡೈರೆಕ್ಟ್ ಇಟ್ರೆ ಬೇಗ ಇದಾತಿಲ್ಲ ಬಾಬಾ, ಅದಕ್ಕೆ ಇಟ್ಕೊಂತ ಬೇಡನ ಆಯ್ತು. ಕವರ್ ಮಾಡಿ ನೋ ಆಯಿಲ್. ಮೇಲೆ ಗಾಳಿ ಜಾಸ್ತಿ ಅನ್ಕೊಂಡು ಕೆಳ ತಗೊಂಡು ಬಂದ, ಬಟ್ ಇಲ್ಲೂ ಗಾಳಿ ತುಂಬ ಬರ್ತಿತ್ತು, ಮಳೆ ಬಪ್ಪು ಹಂಗಿತ್ತು. ಇಲ್ಲ ಎಷ್ಟು ಗಾಳಿ, ತಂಪತ್ತು ಗಾಳಿ. ಇಲ್ಲಿ ಕಾಣಿಸ್ತ. ಎಷ್ಟೊತ್ತು ಬೇಕಿದು? ಕಾಮಕಲ ಫುಲ್ ಬಾಳೆಲಿ ಎಲ್ಲ ಇದೆ. ವಾಲಿ ಹತ್ರನೇ ತುಂಬಾ ಬಿಸಿ ಇರುತ್ತಲ್ಲ ಅದು. ಇಲ್ಲ ಹತ್ರ ಹಾ ಸ್ಮೆಲ್ ಒಳ್ಳೆ ಬಂದಿತ್ತಲ್ಲ. ಚೆನ್ನಾಗಿ ಬೆಂದಿದೆ, ಬಟ್ ಸ್ವಲ್ಪ ನೀರು ಇದು ಇನ್ನೂ ನಮ್ಗೆ ಹೆದರಿಕೆ ಐತಲ್ಲ, ಸ್ವಲ್ಪ ಬರ್ನ್ ಆಗ್ತೇನೋ ಇದಾಗ್ತೇ ಅನ್ಕೊಂಡು ನಾನೇ ಬೇಡ ಅಂದೆ. ಇನ್ನು ಒಂದು 10 ನಿಮಿಷ ಇಟ್ಟಿರು, ಅದು ಅದ್ರ ಜೊತೆ ಅಂದ್ರೆ ಇದಾತಿತ್ತು. ಬಟ್ ಲೈಕ್ ಆಯ್ತು. ಕೊಡಿ ಪ್ಲೇಟ್ ಕೊಡಿ ಅನ್ಸುತ್ತೆ. ಬೆಂದಿತ್ತು, ಇನ್ನು ಬೇಕಾದ್ರೂ ಇದು ಮಾಡ್ಲಕ್ಕಿದ್ರು, ಡ್ರೈ ಮಾಡ್ಲಕ್ಕೆ. ಬಾಳೆಲೆ ಮೀನ್ ಫ್ರೈ ಚಂದ್ರದಾಯಿ ಸೂಪರ್ ಡೂಪರ್ ಟೇಸ್ಟ್ ಆಯ್ತು. ಇನ್ನೊಂದು ಸ್ವಲ್ಪ ಮೀನ್ ಸುಟ್ಟೋದ್ ನಂಗೆ ಹೆದರಿಕೆ ಆಯ್ತು, ಅದಕ್ಕೆ ಇನ್ನೂ ಬೇಯಿಸಿದ್ ಜಾಸ್ತಿ, ಬಟ್ ಚಂದ ಬೆಂದಿತ್ತು. ಮಸಾಲೆ ಡ್ರೈ ಆಗಿತ್ತು ಒಂಚೂರು ಅಷ್ಟೇ. ಕೊಚ್ಚಕ್ಕಿ ಅನ್ನ, ಅದಕ್ಕೆ ಬಾಳೆಲೆ ಮೀನು ಫ್ರೈ ಮತ್ತು ಅದ್ರ ಜೊತೆಗೆ ಹೊಳೆ ಮೀನು ಸಾರು. ಹೊಳೆ ಮೀನು ಸಾರಂತೂ ಟಾಪ್ ಅಂತ ಹೇಳಕ್ಕೆ, ಯಾಕಂದರೆ ಆ ಸಾರೇ ಹಾಗೆ ಪರಿಮಳ, ಅದಕ್ಕೆ ಅಂದರೆ ಫ್ರೆಶ್ ಆಗಿ ಹಿಡ್ಕೊಂಬಂದಿರ್ತಾರಲ್ಲ ಮೀನು, ಸೊ ಅದು ಸಕ್ಕತ್ತಿರುತ್ತೆ. ಇನ್ನು ಇದು ಅಷ್ಟೇ, ಬಾಳೆಲೆ ಮೀನು ಫ್ರೈ ನನಗೆ ತುಂಬ ಒಳ್ಳೆ ಆಯಿತು. ಒಂಚೂರು ಜಾಸ್ತಿ ಇದಾಯ್ಕಿತ್ತು, ರೋಸ್ಟ್ ಆಯ್ಕಿತ್ತು ಅಷ್ಟೇ. ಓಕೆ, ನಾನು ಊಟ ಮಾಡ್ತೇವೆ. ಬಾಯ್, ಮತ್ತೆ ಸಿಗ್ತೇವೆ.